ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಜಗ್ಗಿವಾಸುದೇವ್ ಅವರ ಈ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗೋ ಮೂಲಕ ತಮ್ಮ ಪಕ್ಷಕ್ಕೆ ಯಾವ ರೀತಿ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಇದನ್ನು ಗಮನಿಸ್ತಾ ಹೋಗೋಣ. ಈಗ ಈ 50-50 ಫಾರ್ಮುಲಾನೋ ಅಥವಾ 2 ವರ್ಷ 3 ವರ್ಷನೋ 2.5 ವರ್ಷನೋ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಫಾರ್ಮುಲಾ ರೆಡಿಯಾಗಿದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದ ದಿನ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದ ದಿನದಿಂದಲೂ ಕೂಡ ಚರ್ಚೆಯಲ್ಲಿ ಇದ್ದೇ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಆಗಿಂದಾಗೆ ಚರ್ಚೆಗೆ ಬರ್ತಲೇ ಇದೆ. ಅದರಲ್ಲೂ DCM ಆಗಿರುವ ಡಿ ಕೆ ಶಿವಕುಮಾರ್ ಅವರು ಡಿಯನ್ನ ಪಕ್ಕಕ್ಕಿಟ್ಟು CM ಆಗಬೇಕು ಅನ್ನೋ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅನ್ನೋದು ಗುಟ್ಟಿನ ವಿಚಾರ ಏನಲ್ಲ. ಹೈಕಮಾಂಡ್ ಕೂಡ ಭರವಸೆ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ನೀನು ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೇ ಆಗ್ತೀಯಾ ಅನ್ನೋ ಮಾತು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿದೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಅವರಾಗಿ ಹೈಕಮಾಂಡೇನೆ ಮುಖ್ಯಮಂತ್ರಿ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ನೋ ಡೌಟ್. ಆದರೆ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನವರು ಬಿಟ್ಕೊಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಹೀಗಾಗಿ ಇನ್ ಕೇಸ್ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡದೆ ಹೋದರೆ ಮುಂದೇನು ಮಾಡಬೇಕು? CM ಕುರ್ಚಿಯನ್ನು ಪಡೆಯೋಕೆ ನಾನು ಯಾವುದಕ್ಕೂ ಸಿದ್ಧ ಅನ್ನೋ ಸಂದೇಶವನ್ನು ರವಾನೆ ಮಾಡೋ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಡಿ ಕೆ ಶಿವಕುಮಾರ್? ಒಂದಾ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಿ, ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಬಿಟ್ಕೊಡಿ, ಇಲ್ಲದೆ ಹೋದರೆ BJP ಸೈದ್ಧಾಂತಿಕವಾಗಿ ವಿರೋಧ ಇರುವ ಪಕ್ಷವಾದರೂ ಕೂಡ BJPಯ ಸಹಾಯ ಪಡೆದಾದರೂ ಸರಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಸಂದೇಶವನ್ನು ಕೊಟ್ರ ಡಿ ಕೆ ಶಿವಕುಮಾರ್. ಸ್ವಲ್ಪ ಹಿಂದಿನ ಹೇಳಿಕೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಅಮಿತ್ ಶಾ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಅಪ್ರೋಚ್ ಮಾಡಿದ್ದಾರೆ, ಆಫರ್ ಕೊಟ್ಟಿದ್ದಾರೆ ಅನ್ನೋ ಗುಸುಗುಸು ನಡೀತಿದ್ದ ಸಂದರ್ಭದಲ್ಲಿ ಸಾರಾಸಕ್ತಾಗಿ ತಳ್ಳಿ ಹಾಕಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ಹೌದು ಹೀಗೊಂದು ಆಫರ್ ನನಗೆ ಬಂದಿದ್ದು ನಿಜ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದರು. ಹಾಗಿದ್ದ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋ ಮೂಲಕ ನಾನು ಈಗಲೂ ಕೂಡ BJP ಅವರ ಜೊತೆಯಲ್ಲಿ ಟಚ್ನಲ್ಲಿದ್ದೇನೆ ಅನ್ನೋ ಸಂದೇಶವನ್ನು ನೀಡುವ ಪ್ರಯತ್ನ ಮಾಡಿದ್ರಾ? ಹಿಂದೆ ಕೂಡ BJP ಆಫರ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳಾಗಿದೆ. ಈಗಲೂ ಕೂಡ ಟಚ್ನಲ್ಲೇ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಕೊಡ್ತಿದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್? ಪ್ರಶ್ನೆ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ BJP ಹಾಗೆ RSS ಇಲ್ಲಿ ನೇರವಾಗಿ ಭಾಗಿಯಾಗದೆ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಹೇಳಿರೋ ರೀತಿಯಲ್ಲಿ AICCಯ ಸೆಕ್ರೆಟರಿ ಆದ PV ಮೋಹನ್ ಅವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಜಗ್ಗಿವಾಸುದೇವ್ ಅವರ ಐಡಿಯಾಲಜಿ RSS ಐಡಿಯಾಲಜಿಗೆ ಸಮಾನಾಂತರವಾಗಿದೆ. ಅಂಥವರ ಕಾರ್ಯಕ್ರಮ, BJPಯ ನಾಯಕರಿರುವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಸಂದೇಶವನ್ನು ತಮ್ಮ ಪಕ್ಷದ ನಾಯಕರಿಗೆ ಹಾಗೆ ಹೈಕಮಾಂಡ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ರಾ ಅನ್ನುವ ಅನುಮಾನ ಇದೆ. ಇದು ಒಂದು ಆಯಾಮ ಆಯಿತು. ಮತ್ತೊಂದು, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಸುತ್ತ ಬೆಳೆದುಕೊಳ್ತಾ ಇರುವ ಹಿಂದುತ್ವದ ಕೋಟೆ. ಡಿ ಕೆ ಶಿವಕುಮಾರ್ ಅವರು ಖಟ್ಟರ್ ಹಿಂದುತ್ವವಾದಿ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಜನರ ಮುಂದೆ, ಅದರಲ್ಲೂ ರಾಜಕೀಯ ನಾಯಕರ ಮುಂದೆ ತೋರಿಸ್ಕೊಳ್ತಿರುವ ರೀತಿ. ಇದ್ರ ಹಿಂದೆ ಏನು ಲೆಕ್ಕಾಚಾರ? BJP ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೊಸ ಮುಖದಿಂದ ಕಲಿಬೇಕಾಗಿರೋ ಪಾಠ ಏನು ಅದನ್ನು ಗಮನಿಸ್ತಾ ಹೋಗೋಣ. ಯಡಿಯೂರಪ್ಪನವರ ನಂತರದಲ್ಲಿ BJPಯಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಅವರು ಪುತ್ರನಿಗೆ ಅಧ್ಯಕ್ಷಗಿರಿ ಕೊಟ್ಟರು ಕೂಡ ದಿನಂಪ್ರತಿ ಅದರ ವಿರುದ್ಧವಾಗಿ ಮಾತನಾಡುವವರ ಬಾಯಿಗೆ ಬ್ರೇಕ್ ಹಾಕುವಲ್ಲಿ BJPಯ ಹೈಕಮಾಂಡ್ ಕೂಡ ವಿಫಲವಾಗಿದೆ. ಹೀಗಾಗಿ ರಾಜ್ಯ BJP ಘಟಕದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಒಬ್ಬ ಮಾಸ್ ಲೀಡರ್ನ ಅವಶ್ಯಕತೆ BJP ಪಕ್ಷಕ್ಕೆ ಇದ್ದೇ ಇದೆ. ಮುಂದಿನ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೂ ಕೂಡ, ಪಕ್ಷ ಸಂಘಟನೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೂ ಕೂಡ ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ಮಾಸ್ ಲೀಡರ್. ದಾನ್ಕಿ ದೀನ್ಕಿ ಸರಿಪೋಯ ತೆಲುಗಿನ ಒಂದು ಮಾತು. ಇಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ನಾಯಕತ್ವದ ಗುಣ ಇದೆ. ಹೊಂದಾಣಿಕೆ ಮಾಡುವ ಲೆಕ್ಕಾಚಾರ ಏನಾದರೂ BJPಯ ಹೈಕಮಾಂಡ್ ಮಾಡ್ತಾ ಇದೆಯಾ? ಇದು ಒಂದು ಆಯಾಮ ಇದೆ. ನಾಯಕತ್ವದ ಗುಣ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಅವರಲ್ಲಿ ಇತ್ತೀಚೆಗೆ ಸಾಫ್ಟ್ ಹಿಂದುತ್ವ, ಇನ್ಫ್ಯಾಕ್ಟ್ ಸಾಫ್ಟು ಅಲ್ಲ, ಇತ್ತೀಚೆಗೆ ಖಟ್ಟರ್ ಹಿಂದುತ್ವವಾದವನ್ನು ಪ್ರದರ್ಶಿಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಕಾಂಟ್ರಾಸ್ಟ್ ಆಗಿ BJPಯಲ್ಲಿ ನೋಡಿ, ಯಾವ ಪಕ್ಷದಲ್ಲಿ ಹಿಂದುತ್ವದ ಬಗ್ಗೆ ಹೆಚ್ಚಿಗೆ ಧ್ವನಿ ಬರಬೇಕು ಅನ್ನೋ ನಿರೀಕ್ಷೆ ಇದೆಯೋ, ಗ್ರಾಸ್ ರೂಟ್ ಲೆವೆಲಲ್ಲಿರುವ ಕಾರ್ಯಕರ್ತರಿಗೆ ಹಾಗೆ ಪಕ್ಷದ ನಾಯಕರಿಗೆ, ಆ ಪಕ್ಷದ ನಾಯಕರು ಹಿಂದುತ್ವದ ಬಗ್ಗೆ ಮಾತನಾಡೋದನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸಮಸ್ಯೆ ಬಂದಾಗ ಮಾತ್ರ ನಾವು ಕಾರ್ಯಕರ್ತರ ಪರ, ಹಿಂದುತ್ವದ ಪರ, ಹಿಂದೂಗಳ ಪರ, ಟ್ವಿಟ್ಟರು, ಪೋಸ್ಟರು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ BJPಯವರ ಹಿಂದುತ್ವದ ಪ್ರದರ್ಶನ ಆಗಬಾರ್ದು. ಬಟ್ ರಾಜಕೀಯದಲ್ಲಿ ಆ ಟರ್ಮಿನಾಲಜಿ ಸೂಕ್ತ.
ಇನ್ನು ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಿರುವ ಬಿಜೆಪಿ ನಾಯಕ ಕೂಡ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಫೋಕಸ್ ಇದೆ. ಕುರ್ಚಿ ಆಟದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯತ್ನಾಳ್. ಬೇರೆ ನಾಯಕರಲ್ಲಿ ಹಿಂದುತ್ವದ ಗಟ್ಟಿ ನಿಲುವಂತೂ ಸ್ಪಷ್ಟವಾಗಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಜೊತೆಗೊಬ್ಬ ಹಿಂದುತ್ವವಾದಿ ನಾಯಕನನ್ನ ಡಿ.ಕೆ. ಶಿವಕುಮಾರಲ್ಲೇನಾದರೂ ಗಮನಿಸ್ತಾ ಇದೆಯಾ ಬಿಜೆಪಿಯ ಹೈಕಮಾಂಡ್? ಈ ಅನುಮಾನ ಕೂಡ ಇದೆ. ಅನುಮಾನಗಳಾಗಿಯೇ ಕೆಲ ದಿನಗಳನ್ನ ಬಿಡ್ತಾ ಈ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಅಮಿತ್ ಶಾ ಅವರ ಭೇಟಿ, ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಬಿಜೆಪಿ ಸಪೋರ್ಟಿಂದ ಸಿಎಂ ಆಗ್ತಾರೆ, ಈ ರೀತಿಯ ಮಾತುಕತೆಯ ನಡುವೆ ಹೇಳಿದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಜಗ್ಗಿವಾಸುದೇವ್ ಅವರ ಈ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗೋ ಮೂಲಕ ತಮ್ಮ ಪಕ್ಷಕ್ಕೆ ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನು ಗಮನಿಸ್ತಾ ಹೋಗೋಣ. ಈಗ ಈ 50-50 ಫಾರ್ಮುಲಾನೋ ಅಥವಾ 2 ವರ್ಷ 3 ವರ್ಷನೋ 2.5 ವರ್ಷನೋ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಫಾರ್ಮುಲಾ ರೆಡಿಯಾಗಿದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದ ದಿನ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದ ದಿನದಿಂದಲೂ ಕೂಡ ಚರ್ಚೆಯಲ್ಲಿ ಇದ್ದೇ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಆಗಿಂದಾಗಿ ಚರ್ಚೆಗೆ ಬರ್ತಲೇ ಇದೆ. ಅದರಲ್ಲೂ ಡಿ.ಸಿ.ಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಡಿಯನ್ನ ಪಕ್ಕಕ್ಕಿಟ್ಟು ಸಿಎಂ ಆಗಬೇಕು ಅನ್ನೋ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅನ್ನೋದು ಗುಟ್ಟಿನ ವಿಚಾರ ಏನಲ್ಲ. ಹೈಕಮಾಂಡ್ ಕೂಡ ಭರವಸೆ ಕೊಟ್ಟಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ, ನೀನು ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೇ ಆಗ್ತೀಯಾ ಅನ್ನೋ ಮಾತು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿದೆ. ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಅವರಾಗಿಯೇ ಹೈಕಮಾಂಡೇನೆ ಮುಖ್ಯಮಂತ್ರಿ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ನೋ ಡೌಟ್. ಆದರೆ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನವರು ಬಿಟ್ಕೊಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಹೀಗಾಗಿ ಇನ್ ಕೇಸ್ ಒಂದು ವೇಳೆ ಏನಾದರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡದೆ ಹೋದರೆ ಮುಂದೇನು ಮಾಡಬೇಕು? ಸಿಎಂ ಕುರ್ಚಿಯನ್ನ ಪಡೆಯೋಕೆ ನಾನು ಯಾವುದಕ್ಕೂ ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಡಿ.ಕೆ. ಶಿವಕುಮಾರ್? ಒಂದಾ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಿ, ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಬಿಟ್ಕೊಡಿ, ಇಲ್ಲದೆ ಹೋದರೆ ಬಿಜೆಪಿ ಸೈದ್ಧಾಂತಿಕವಾಗಿ ವಿರೋಧ ಇರುವ ಪಕ್ಷವಾದರೂ ಕೂಡ ಬಿಜೆಪಿಯ ಸಹಾಯ ಪಡೆದಾದರೂ ಸರಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಸಂದೇಶವನ್ನು ಕೊಟ್ರ ಡಿ.ಕೆ. ಶಿವಕುಮಾರ್. ಸ್ವಲ್ಪ ಹಿಂದಿನ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರದು, ಅಮಿತ್ ಶಾ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಅಪ್ರೋಚ್ ಮಾಡಿದ್ದಾರೆ, ಆಫರ್ ಕೊಟ್ಟಿದ್ದಾರೆ ಅನ್ನೋ ಗುಸುಗುಸು ನಡೀತಿದ್ದ ಸಂದರ್ಭದಲ್ಲಿ ಸಾರಾಸಕ್ತಾಗಿ ತಳ್ಳಿ ಹಾಕಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ಹೌದು ಹೀಗೊಂದು ಆಫರ್ ನನಗೆ ಬಂದಿದ್ದು ನಿಜ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದರು. ಹಾಗಿದ್ದ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋ ಮೂಲಕ ನಾನು ಈಗಲೂ ಕೂಡ ಬಿಜೆಪಿ ಅವರ ಜೊತೆಯಲ್ಲಿ ಟಚ್ನಲ್ಲಿದ್ದೇನೆ ಅನ್ನೋ ಸಂದೇಶವನ್ನು ನೀಡುವ ಪ್ರಯತ್ನ ಮಾಡಿದ್ರಾ? ಹಿಂದೆ ಕೂಡ ಬಿಜೆಪಿ ಆಫರ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳಾಗಿದೆ. ಈಗಲೂ ಕೂಡ ಟಚ್ನಲ್ಲೇ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಕೊಡ್ತಿದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್? ಪ್ರಶ್ನೆ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ಇಲ್ಲಿ ನೇರವಾಗಿ ಭಾಗಿಯಾಗದೆ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಹೇಳಿರೋ ರೀತಿಯಲ್ಲಿ AICCಯ ಸೆಕ್ರೆಟರಿ ಆದ PV ಮೋಹನ್ ಅವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಜಗ್ಗಿವಾಸುದೇವ್ ಅವರ ಐಡಿಯಾಲಜಿ RSS ಐಡಿಯಾಲಜಿಗೆ ಸಮಾನಾಂತರವಾಗಿದೆ. ಅಂಥವರ ಕಾರ್ಯಕ್ರಮ, ಬಿಜೆಪಿಯ ನಾಯಕರಿರುವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಸಂದೇಶವನ್ನು ತಮ್ಮ ಪಕ್ಷದ ನಾಯಕರಿಗೆ ಹಾಗೆ ಹೈಕಮಾಂಡ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ರಾ ಅನ್ನುವ ಅನುಮಾನ ಇದೆ. ಇದು ಒಂದು ಆಯಾಮ ಆಯಿತು. ಮತ್ತೊಂದು, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ಸುತ್ತ ಬೆಳೆದುಕೊಳ್ತಾ ಇರುವ ಹಿಂದುತ್ವದ ಕೋಟೆ. ಡಿ.ಕೆ. ಶಿವಕುಮಾರ್ ಅವರು ಖಟ್ಟರ್ ಹಿಂದುತ್ವವಾದಿ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಜನರ ಮುಂದೆ, ಅದರಲ್ಲೂ ರಾಜಕೀಯ ನಾಯಕರ ಮುಂದೆ ತೋರಿಸ್ಕೊಳ್ತಿರುವ ರೀತಿ. ಇದ್ರ ಹಿಂದೆ ಏನು ಲೆಕ್ಕಾಚಾರ? ಬಿಜೆಪಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೊಸ ಮುಖದಿಂದ ಕಲಿಬೇಕಾಗಿರೋ ಪಾಠ ಏನು? ಅದನ್ನು ಗಮನಿಸ್ತಾ ಹೋಗೋಣ. ಯಡಿಯೂರಪ್ಪನವರ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ.